ನಿಮ್ಮ ಕಾರವಾರದಲ್ಲಿ ನನ್ನ ಹಳೆ ಒಬ್ಬ ಫ್ರೆಂಡ್ ಸಿಕ್ಕಿದ, ರಿಟೈರ್ಡ್. ಇಲ್ಲೇನು ಮಾಡ್ತೀಯ ಕಾರವಾರದಲ್ಲಿ? ನೋಡಪ್ಪ, ಕಾರವಾರದಲ್ಲಿ ಏನು ಮಾಡೋದಿಲ್ಲ, ಹಮ್ದಳ್ಳಿಲಿ ಉತ್ಸವ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿರೋದು ಅದು? ಹಮ್ದಳ್ಳಿ. ಈಗ ಮುಂದೆ ಹೋದ್ರೆ ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ. ಇಲ್ಲಪ್ಪ ಬರಬೇಡ ನೀನು, ಒಂದು ಕಾಲದಲ್ಲಿ ಒಳ್ಳೆ ಕಲಾವಿದ, ಆದರೆ ಏನು ಮಾಡ್ತೀರಿ ಟೈಟು. ನಾನು ಯಾವಾಗಲೂ ಹೇಳೋದು ಹಾಕಿ ಬೇಡ ಅಂತ ಹೇಳೋದಿಲ್ಲ. ನಾನು ಯಾರು ನಿಮಗೆ ಕುಡಿಬೇಡಿ ಅಂತ ಹೇಳೋದು. ಆದರೆ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಒಂದು ಲಿಮಿಟಲ್ಲಿ ಕುಡಿ. ಈ ಎರಡು ಕೆಲಸ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಹೆಂಗಸರಿಗೆ ಒಂದು ಮಾತು, ಹಗಲೊತ್ತು ನೀವು ನೈಟಿ ಹಾಕಬಾರ್ದು, ಚೆಂದ ಕಾಣೋದಿಲ್ಲ, ಅದು ರಾತ್ರಿ ಮಾತ್ರ ಹಾಕ್ಬೋದು. ಗಂಡಸರಿಗೂ ಹೇಳೋದು, ಹಗಲೊತ್ತು ನೈಟಿ ಹಾಕಬಾರ್ದು, ಸೂರ್ಯ ಮುಳುಗಿದೆ ಚಪ್ಪಳೆ ಜಡ್ಗು. ಇಷ್ಟೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು, ನೀವು ನೈಟಿ ಹಾಕಿ ಸೂರ್ಯ ಮುಳುಗಿದ ಮೇಲೆ. ಹಗಲೊತ್ತು ಗಂಡಸರು ಕಾರವಾರದಲ್ಲಿ ನೈಟಿ ಹಾಕಬಾರ್ದು, ಹೆಂಗಸರು ನೈಟಿ ಹಾಕಬಾರ್ದು, ಎರಡು ಚಂದ ಕಾಣೋದು. ಆದರೂ ಅವನು ಹೇಳಿದ, ಇಲ್ಲ ನಾನು ಬಂದೇ ಬರ್ತೀನಿ ಉತ್ಸವಕ್ಕೆ, ಬಂದೇ ಬಿಟ್ಟಿದ್ದಾನೆ. ಸ್ವಲ್ಪ ಟೈಟ್ ಆಗಿದ್ದಾನೆ, ಏನಾದರೂ ಮಾತಾಡ್ಬೋದು, ಸ್ವಲ್ಪ ಇದ್ರೆ ಕ್ಷಮಿಸಿ. ಬಾಪ, ಹಲೋ ಹಲೋ ಬಾಪ. ಏನಪ್ಪ ಎಲ್ಲಿ ಬಂದ್ಬಿಟ್ಟಿದ್ಯಾ? ಆಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ಬಂದೆ ಕೈಲ. ಆಯ್ತು, ಬಂದಿದ್ದಾರೆ, ಮೀಟ್ ಮಾಡೋ, ಚಪ್ಪಾಳೆ ಕಟ್ಬಿಡ್ತಾರೆ. ಸ್ವಲ್ಪ ಸೈಡ್ಗೆ ಹೋಗಿ ಬನ್ನಿ. ಓಕೆ ಓಕೆ. ನಮಸ್ಕಾರ ಕೈಲ, ಎಲ್ಲರಿಗೂ ನಮಸ್ಕಾರ. ನಮ್ಮವ್ರು ಯಾರು ಇದ್ದೀರಾ? ಇದ್ದಾರೆ. ನಾವು ಕುಡುಕರು. ನಾವು ಹೆಮ್ಮೆಯಿಂದ ಒಂದು ವಿಷಯ ಹೇಳ್ತೀವಿ ನಿಮಗೆ. ಏನು, ನಾವು ಕುಡುಕರು, ಆದರೆ ಜನ ನಮ್ಮನ್ನ ಕುಡುಕರು ಅಂತೇಳಿ ಬೇಜಾರು ಇನ್ಸಲ್ಟ್ ಮಾಡ್ತಾರೆ ಸರ್. ನಾವು ಯಾರಿಗೂ ತೊಂದರೆ ಕೊಡೋರಲ್ಲ, ನಾವು ಕುಡಿತೀವಿ, ಆದರೆ ಜನ ಕುಡುಕರು ಅಂತೇಳಿ ಬೇಜಾರು ಇನ್ಸಲ್ಟ್ ಮಾಡ್ತಾರೆ. ಹಿರಿಯ ಸ್ವಾಮೀಜಿ ಒಬ್ರು ನಮ್ಗೆ ಹೇಳಿದ್ರು, ಆಲ್ಕೋಹಾಲ್ ಕುಡಿಬಾರ್ದು, ಅದರ ಬದಲಾಗಿ ಹಾಲು ಕುಡಿಬೇಕು ಅಂತ ಹೇಳಿದ್ರು. ಏನ್ ಹೇಳಿದ್ರು? ಹಾಲು ಕುಡಿಬೇಕು ಅಂತ ಹೇಳಿದ್ರು. ಆಲ್ಕೋಹಾಲ್ ಕುಡಿಯೋರ್ನ ಏನಂತಾರೆ? ಕುಡುಕ ಅಂತ, ಕುಡುಕರು ಅಂತಾರೆ. ಅದೇ ಹಾಲು ಕುಡಿಯೋರ್ನ ಹಾಲಪ್ಪ ಅಂತ. ಕುಡುಕರು ಅಂತ ಬೇಕಂದ್ರೆ ಕರೀರಿ ಸರ್, ಹಾಲಪ್ಪ ಅಂತ ಮಾತ್ರ ಕರಿಬೇಡಿ. ಯಾಕೇಳಿ? ಯಾರು ಮನೆಗೆ ಸೇರ್ಸೋದಿಲ್ಲ ಸರ್. ಮನೆಗೆ ಸೇರ್ಸಲ್ಲ. ಹಾಲಪ್ಪ ಬೇರೆ, ಅದೇ ಹಾಲಪ್ಪ ಅಂತ ಮಾತ್ರ ಕರಿಬೇಡಿ. ಯಾರು ಮನೆಗೆ ಸೇರ್ಸೋದಿಲ್ಲ. ಅದೇ ನಾವು ಕುಡುಕರು, ನಿಮ್ಮ ಮನೆಗೆ ಕರ್ಕೊಂಡೋಗಿ ನಾವು ಯಾರ ಮೇಲೂ ಅತ್ಯಾಚಾರ ಮಾಡಕ್ಕಿಲ್ಲ. ಯಾಕೇಳಿ? ನಮಗ್ ಶಕ್ತಿನೇ ಇಲ್ಲ, ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ. ನಾವ್ ಯಾರ ಮೇಲೆ ಅತ್ಯಾಚಾರ ಮಾಡೋಣ ಸರ್? ಇನ್ನೊಂದು ವಿಷಯ ಸರ್, ನಮ್ಮಂತ ದಿಲ್ದಾರ್ ನನ್ನ ಮಕ್ಕಳು ಯಾರು ಇಲ್ಲ. ಯಾಕೇಳಿ? ಅಕಸ್ಮಾತ್ ನಾವೆಲ್ಲರೂ ಕುಡಿಯೋದು ಬಿಟ್ಬಿಟ್ಟ ಅಂದ್ರೆ ಏನಾಗ್ತದೆ? ನಾಳೆ ನಿಮ್ಮ CMಗೆ ಓಡಾಡಕ್ಕೂ ಕಾರ್ಗೆ ಪೆಟ್ರೋಲ್ ಹಾಕಕ್ಕೂ ಕಾಯಿಸಿರೋಣ. ಯಾಕೇಳಿ? ನಾವು ಅಕಸ್ಮಾತ್ ಎಲ್ಲ ಕುಡುಕರು ಡಿಸಿಷನ್ ತಗೊಂಡು ಕುಡಿಯೋದೇ ಬಿಟ್ಬಿಟ್ಟ ಅಂದ್ರೆ 11,000 ಕೋಟಿ ತಿಂಗಳಿಗೆ ಲಾಸ್ ಆಗುತ್ತೆ. ಅದು ನಮ್ಮಿಂದ ಬರ್ತದೆ. ದಿಲ್ದಾರ್ ನನ್ನ ಮಕ್ಕಳು ಸರ್ ನಾವು. ನಿಜವಾದ ದೇಶ ಪ್ರೇಮಿ, ರಾಜ್ಯ ಪ್ರೇಮಿ ನಾವು. ಯಾಕೆ ಹೇಳಿ? ಕುಡುಕರು 11,000 ಕೋಟಿ ಲಾಸ್ ಆಗ್ಬಿಡುತ್ತೆ, ಡೆಫಿಸಿಟ್ ಬಜೆಟ್ ಬಂದ್ಬಿಡುತ್ತೆ ಅಣ್ಣ. ನಾನು ಹೇಳಿದೆ ಯಾವಾಗಲೇ, ನಾವು ದಿಲ್ದಾರ್ ನನ್ನ ಮಕ್ಕಳು ಅಂತ. ಯಾಕೆ ಹೇಳಿ? ಬೆನ್ಸ್ ಕಾರಲ್ಲಿ ಬರ್ತಾರೆ, ತರಕಾರಿ ತಗೊಳ್ಳೋರ ಹತ್ರ 2 ರೂಪಾಯಿ 3 ರೂಪಾಯಿ ಚೌಕಾಸಿ ಮಾಡ್ತಾರೆ. ಅದೇ ನಾವು ಎಷ್ಟಪ್ಪ ಕೊಟ್ರು? 75 ರೂಪಾಯಿ, 80 ರೂಪಾಯಿ ತಗೋ, ಕೀಪ್ ದ ಚೇಂಜ್ ಅಂದ್ಬಿಡ್ತೀವಿ. ದಿಲ್ದಾರ್ ನನ್ನ ಮಕ್ಕಳು ಸರ್, ಚೌಕಾಸಿ ಮಾಡಕ್ಕಿಲ್ಲ. ಇನ್ನೊಂದು ವಿಷಯ ಸರ್, ಈ ದೇಶದಲ್ಲಿ ಇಬ್ಬರೇ ದೇಶಭಕ್ತರು. ಒಬ್ಬ ಯೋಧ ಭಾರತದ ಗಡಿಯಲ್ಲಿ ಅವನ ಪ್ರಾಣ ಒತ್ತೆ ಇಟ್ಬಿಟ್ಟು ನಮ್ಮ ದೇಶ ಕಾಪಾಡ್ತೇನೆ.
ಇನ್ನೊಬ್ರು ನಾವು ಬಾರಲ್ಲಿ ಕುಡಿದು ನಮ್ಮ ಲಿವರ್ನ ದೇಶಕ್ಕೋಸ್ಕರ ದಾನ ಮಾಡ್ತೀವಿ. ನಿಜವಾದ ದೇಶ ಪ್ರೇಮಿ ಯಾರು? ನೀನೇ ನಾನೇ. ನಾನೊಬ್ಬನೇ ಅಲ್ಲ. ನಮ್ಮ ಜೊತೆ ಇದ್ದಾರೆ ನಮ್ಮ ಜನ, ನಿಮ್ಮ ಸಂಘದವರು, ನಮ್ಮ ಸಂಘದವರು. ಒಂದೇ ಒಂದು ರಿಕ್ವೆಸ್ಟ್ ಸರ್, ನಮ್ಮ ಸರ್ಕಾರ ನಮಗೆ ಯಾವುದಕ್ಕೂ ನಮ್ಗೆ ಒಳ್ಳೇದು ಮಾಡಿಲ್ಲ ಸರ್. ಪ್ರತಿ ವರ್ಷ ಬೆಲೆ ಏರಿಕೆ ಮಾಡ್ತಾರೆ. ಯಾವತ್ತಾದ್ರೂ ಕುಡುಕರು ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ ಸರ್? ನೆವರ್. ನಾವು ಯಾವತ್ತೂ ಸ್ಟ್ರೈಕ್ ಮಾಡೋದಿಲ್ಲ. ಎಷ್ಟೇ ಆಗಲಿ, 75 ರೂಪಾಯಿ ಅಲ್ಲ, ನಾಳೆ 70,000 ಆಗಲಿ ಒಂದು ಕ್ವಾರ್ಟ್ರು, ಹೆಂಗೋ ಕಷ್ಟಪಟ್ಟು ಸುಲ ಮಾಡಿ ಕುಡಿತೀವಿ ಸರ್. ಆದರೆ ಈ ಸರ್ಕಾರ ನಮಗೆ, ನಿಮ್ಮೂರಲ್ಲಿದೆಯೋ ಗೊತ್ತಿಲ್ಲ, ನಮ್ಮ ಬೆಂಗಳೂರಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕಿಂಗ್ ಶುರು ಮಾಡೋರೆ ಸರ್. ಅಲ್ಲ, ನಾವು ಕುಡುಕರು ಬಾರಲ್ಲಿ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾರೋ, ಯಾವನ ಹತ್ರ ಜೇಬಲ್ಲಿ ಕಾಯಿಸಿ ಇರ್ತದ, ಅಂತ ಟೈಮಲ್ಲಿ ನಮ್ಗೆ ಹಿಡಿದ್ಬಿಟ್ಟು 3,000 ರೂಪಾಯಿ ಫೈನ್ ಹಾಕ್ತಾರಲ್ಲ, ನ್ಯಾಯನ? ನೀವೇ ಹೇಳೋಣ. ಆಗಲ್ಲಣ್ಣ ನಮಗೆ. ಅದಕ್ಕೆ ನಾವು ಏನು ಕೇಳೋದು ಅಂದರೆ, ಈ ಕೋಡೆ ಅಂಕಲ್ಲು, ಈ ವಿಜಯಮಳ್ಳಿ ಅಂಕಲ್ ಹತ್ರ ಹೋಗಿ ನಾವು ಒಂದು ಕೇಳೋದೇನು ಅಂದರೆ, ನಮಗೆ ಒಂದು ಡ್ರಿಂಕ್ ಕಂಡಿದ್ದೀವಿ, ಪ್ಯೂರು ಫ್ರೆಶ್ಶು. ಹೆಂಗಿರ್ಬೇಕು ಡ್ರಿಂಕು ಅಂದರೆ, ಕುಡಿದರೆ ವಾಸನೆ ಬಾರದಂತಿರಬೇಕು, ಕಣ್ಣುಗಳು ಕೆಂಪಗೆ ಆಗದಂತಿರಬೇಕು, ಕೈಕಾಲು ಅತ್ತಿತ್ತ ಕದಲದಂತಿರಬೇಕು, ಕುಡಿದರು ಬೇರೊಬ್ಬರಿಗೆ ತೋರದಂತಿರಬೇಕು, ಕುಡಿದು ಮನೆಗೆ ಹೋಗಿ ಅಕಸ್ಮಾತ್ ಹೆಂಡತಿಗೆ ಕುಡಿದಿಲ್ಲ ಎಂದಾಗ ಮೆಚ್ಚಿ ಹೌದೌದೆನ್ನಬೇಕು. ಇಂಥದ್ದೊಂದು ಗುಂಡು ನಾವೆಲ್ಲರೂ ಸೇರಿ ಕಂಡಿಡಿಯಲೇಬೇಕು. ನೀವೆಲ್ಲ ಸಾಥ್ ಕೊಡ್ತೀರಲ್ಲ ನಮ್ಗೆ ಈ ಥರದೊಂದು ಗುಂಡು ಬೇಕು. ಆಯ್ತು. ಈಗ ನೀನು ಎಲ್ಲ ಹೋಗ್ತಾ ಇದೀಯಾ? ಇನ್ನೆಲ್ಲ ಹೋಗ್ತೀನಿ. ನೋಡು, ನಿನಗೆ ನೆಗಡಿ ಆಗಿದೆ, ನೀನು ಡಾಕ್ಟರ್ ಶಾಪ್ಗೆ ಹೋಗು. ನೆಗಡಿ ಆಗಿದ್ರೆ ಡಾಕ್ಟರ್ ಶಾಪ್ಗೆ ಹೋಗ್ಬೇಕಾ? ಇನ್ನೆಲ್ಲ ಹೋಗ್ಬೇಕು? ಅಣ್ಣ ನೀವು ಹೇಳಿ, ನೆಗಡಿ ಆದ್ರೆ ಯಾರು ಡಾಕ್ಟರ್ ಶಾಪ್ಗೆ ಹೋಗ್ತಾರಾ? ವೈನ್ ಶಾಪ್ಗೆ ಹೋಗ್ಬೇಕು. ಅಲ್ಲೋ ಏನು ಮಾಡಬೇಕು? 90 ಬ್ರ್ಯಾಂಡಿ ಹಾಕೋಬೇಕು, ವಿತೌಟ್ ಸೋಡಾ. ಸುಕ್ಕ ಹೊಡೆಯೋನು ಪಕ್ಕ. ಹೊಡೆದ್ರೆ ಏನಾಗುತ್ತೆ? ನೆಗಡಿ ಏನು ಎಲ್ಲ ಹೋಗ್ಬಿಡ್ತದೆ. ಬ್ರ್ಯಾಂಡಿ ಕುಡಿದ್ರೆ ನೆಗಡಿ ಹೋಗುತ್ತೇನ? ಯಾರು ನಂಬ್ತಾರೆ? ನೆಗಡಿ ಹೊಡೆದ್ರೆ, ನೆಗಡಿ ಇದ್ರೆ ಬ್ರ್ಯಾಂಡಿ ಕುಡಿದ್ರೆ ನೆಗಡಿ ಹೋಗೋದಿಲ್ವಾ? ನನ್ನ ಮನೆ ಹೋಗೈತೆ, ಮನೆ ಮಠ ಹೊಲ ತೋಟ ಎಲ್ಲ ಹೋಗೈತೆ. ನಿಂದು ಪುಟ್ಕೋಸಿ ನೆಗಡಿ ಹೋಗಲ್ವೇನೆ? ಅಲೇ ನಿಂತಾಗ ಹಾರ ಹಾಕಿದ್ರೆ ಮದುವೆ, ಮಲಗಿದಾಗ ಹಾರ ಹಾಕಿದ್ರೆ ಇದು ಬಸಣ.